ಸಚಿವ ಸಂಪುಟಕ್ಕೆ ಮತ್ತೆ ಸರ್ಜರಿನಾ? ಎಸ್, ಸರ್ಜರಿ ಅಂದ್ರೆ ಸಚಿವ ಸಂಪುಟದಲ್ಲಿ ಭಾರಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಿಎಂ ಡಿಕೆಶಿ ಸಚಿವ ಸಂಪುಟದಿಂದ ಕೆಲವರಿಗೆ ಖೋಕ್ ಕೊಡ್ತಾರಾ ಅನ್ನುವಂಥ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಸಾಧ್ಯತೆ ಇದೆ. 3 ರಿಂದ 5 ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಚಿವ ಸಂಪುಟ ಸರ್ಜರಿ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಅಂದ್ರೆ ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಾ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಮಾಹಿತಿಗಳ ಪ್ರಕಾರ ಕೆಲ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಅದರಲ್ಲೂ 3 ರಿಂದ 5 ಸಚಿವರಿಗೆ ಖೋಕ್ ಕೊಡಬಹುದು ಅಂತಕ್ಕಂಥ ಮಾತು ರಾಜಕೀಯ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ. ಸಂಪುಟ ಸರ್ಜರಿಗೆ ಹಿರಿಯ ನಾಯಕರ ಹಠ, ಸಂಪುಟದಿಂದ ಕೈ ಬಿಟ್ಟಿರುವುದಕ್ಕೆ ತೀವ್ರ ಅಸಮಾಧಾನ, ಜನತಾ ಪರಿವಾರ ಮೂಲದ 17 ಮಂದಿಗೆ ಸ್ಥಾನ ಯಾಕೆ? ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್. ಗುರುವಾರ ಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಇಲ್ಲಿ ಅಸಲಿ ಪ್ರಶ್ನೆ ಏನು, ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೆ, ಹಾಗಾದ್ರೆ ಯಾಕೆ ಕೈ ಬಿಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಸಚಿವ ಸ್ಥಾನ ಸಿಕ್ಕು ಹಲವು ವರ್ಷ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ಸಚಿವರನ್ನ ಸಂಪುಟದಿಂದ ತೆಗೆದು ಹಾಕ್ಬಿಟ್ರೆ ಸಹಜವಾಗಿಯೇ ಅಸಮಾಧಾನ ಶುರುವಾಗ್ಬಿಡುತ್ತೆ. ಇದೇ ಕಾರಣಕ್ಕೆ ಸಂಪುಟ ಸರ್ಜರಿ ವಿಚಾರ ಈಗ ಕಾಂಗ್ರೆಸ್ ಒಳಗಡೆಯೇ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ಕೆಲ ಹಿರಿಯ ನಾಯಕರು ಕೂಡ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆ, ಪಕ್ಷದಲ್ಲಿ ಹಲವು ವರ್ಷ ಕೆಲಸ ಯಾರ್ಯಾರು ಮಾಡಿದಾರೋ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಆದರೆ ಜನತಾ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥ 17 ಮಂದಿಗೆ ಯಾಕೆ ಸಚಿವ ಸ್ಥಾನ ನೀಡಲಾಗಿದೆ ಅನ್ನೋದು, ಇದನ್ನೇ ಮುಂದಿಟ್ಕೊಂಡು ಕೆಲ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ